ರಾಜ್ಯದಲ್ಲಿ ಸರ್ಕಾರಿ ನೌಕರರ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆಗಳು ನಡೀತಾನೆ ಇದ್ದಾವೆ. ಅದರ ಮುಂದುವರೆದ ಭಾಗವಾಗಿ ಮರಳು ಮಾಫಿಯಾ ತಡೆಗಟ್ಟಲು ಹೋದ ಕಂದಾಯ ಅಧಿಕಾರಿಗಳ ಮನೆಗೆ ನುಗ್ಗಿ ದಾದಾಗಿರಿ ಮತ್ತು ಗೂಂಡಾಗಿರಿ ಮಾಡಿರುವ ಘಟನೆ ಜಮಖಂಡಿ ತಾಲೂಕಿನಲ್ಲಿ ಜರುಗಿದೆ. ದಿನಾಂಕ 18/6/2026 ಬೆಳಗ್ಗೆ 11:30ಕ್ಕೆ ಅಕ್ರಮವಾಗಿ ಮರಳು ತುಂಬಿಕೊಂಡು ಸಾಗಿಸುತ್ತಿರುವ ಟ್ರ್ಯಾಕ್ಟರ್ ಅನ್ನ ಶ್ರೀ ಗಂಗಯ್ಯ ಹಿರೇಮಠ್ ಗ್ರಾಮ ಅಧಿಕಾರಿ ಇದ್ದಾರೆ. ಇವರು ಶ್ರೀ ಆನಂದ್ ಕುಮಾರ್ ಪೊಲೀಸ್ ಪೇದೆ ಆರಕ್ಷಕ ಠಾಣೆ ಜಮಖಂಡಿ ಗ್ರಾಮೀಣರವರ ವಶಕ್ಕೆ ಪಡೆದುಕೊಂಡು ಮರಳು ಸಾಗಿಸುತ್ತಿರುವವರ ಬಗ್ಗೆ ಪರವಾನಗಿ ಕುರಿತು ವಿಚಾರಣೆ ಮಾಡಿ ಅನಧಿಕೃತವಾಗಿ ಮರಳು ಸಾಗಿಸುತ್ತಿರುವ ಬಗ್ಗೆ ಕಂಡು ಬಂದ ಹಿನ್ನೆಲೆಯಲ್ಲಿ ಆ ಟ್ರ್ಯಾಕ್ಟರ್ ಅನ್ನ ಗ್ರಾಮೀಣ ಪೊಲೀಸ್ ಠಾಣೆಗೆ ಒಪ್ಪಿಸಿರುತ್ತಾರೆ. ಇಷ್ಟಕ್ಕೆ ಕೆಂಡಾಮಂಡಲವಾದ ಆರೋಪಿತರಾದ ಬಾಹುಬಲಿ ನ್ಯಾಮಗೌಡ, ಹನುಮಂತ್ ಕುರುಣಿ, ಲಕ್ಷ್ಮಣ್ ಕೋಟೆಪ್ಪಗಳು ಸೇರಿ ಏನು ಗಂಗಯ್ಯ ಅಂತಕ್ಕಂತಹ ತಲಾಟಿಯವರಿದ್ದಾರೆ, ಇವರ ಮನೆಗೆ ರಾತ್ರಿ 9:20 ಸುಮಾರಿಗೆ ಗಂಟೆ ಕುಡಿದುಕೊಂಡು ಹೋಗಿ ದಾದಾಗಿರಿ ಗೂಂಡಾಗಿರಿ ಮಾಡಿದ್ದಾರೆ. ನಮ್ಮ ಗಾಡಿಗಳನ್ನ ಹಿಡಿದ್ರೆ ಬೇರೆಯಾಗತ್ತೆ, ನಿನ್ನನ್ನ ಸಾಯಿಸುತ್ತೇವೆ ಎಂದು ಹೆದರಿಸಿದ್ದಾರಂತೆ. ಈ ಕುರಿತು ಜಮಖಂಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇಂದು ಕಂದಾಯ ಇಲಾಖೆ ಅಧಿಕಾರಿಗಳು ಪ್ರತಿಭಟನೆ ಮಾಡಿದರು. ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಕ್ಷಣೆ ಇಲ್ಲ, ಈ ಕುರಿತು ವಿಶೇಷವಾಗಿರ್ತಕ್ಕಂಥ ತಂಡವನ್ನ ರಚನೆ ಮಾಡಬೇಕು, ಮೇಲಾಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸಬೇಕು, ಅಲ್ಲದೆ ಕೆಳ ದರ್ಜೆಯ ಅಧಿಕಾರಿಗಳಿಗೆ ಸೂಕ್ತವಾದಂತಹ ಭದ್ರತೆಯನ್ನು ಕೊಡಬೇಕೆಂದು ಎಸಿ ಶ್ವೇತಾ ಬೇಡಿಕರ್ ಅವರಿಗೆ ಮನವಿಯನ್ನ ಸಲ್ಲಿಸುವ ಕಾರ್ಯಕ್ರಮ ಪ್ರತಿಭಟನೆ ನಡೆಯಿತು. ಮಾಡುವ ಕೆಲಸವೇ ಮಹಾ ಮೋಸದ ಕೆಲಸ, 2 ನಂಬರ್ ಕೆಲಸ. ಕೃಷ್ಣೆಯ ಒಡಲನ್ನು ಬಗೆದು ಹಾಡು ಹಗಲೇ ಮರಳು ತೆಗೆಯುವಂತ ಈ ನಯವಂಚಕರು ಮೇಲಾಗಿ ಅಧಿಕಾರಿಯ ಮನೆಗೆ ನುಗ್ಗಿ ಅವರನ್ನೇ ಹೆದರಿಸುವ ಬೆದರಿಸುವ ಮಟ್ಟಕ್ಕೆ ಎಳೆದಿದ್ದಾರೆಂದರೆ ಇವರಿಗೆ ಕುಮ್ಮಕ್ಕು ಕೊಟ್ಟವರು ಯಾರು? ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಕಂದಾಯ ಇಲಾಖೆ ಏನ್ ಮಾಡ್ತಾ ಇದೆ? ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಏನು ಮೇಲಾಧಿಕಾರಿಗಳು ಮಂತ್ಲಿಯನ್ನ ತೆಗೆದುಕೊಂಡು ಇವರಿಗೆ ಕುಮ್ಮಕ್ಕನ್ನ ಕೊಡ್ತಾರೆ. ಕೆಳದರ್ಜೆಯ ನೌಕರರು ಹೋಗಿ ಇದನ್ನ ರೇಡ್ ಮಾಡಿದ್ರೆ ಅವರು ನಿಮ್ಮ ಮೇಲಾಧಿಕಾರಿಗಳಿಗೆ ನಾವು ಲಂಚ ಕೊಟ್ಟಿದ್ದೇವೆಂದು ಮೈ ಮೇಲೆ ಬರ್ತಾರೆ ಅನ್ನುವಂತಹ ಆರೋಪವು ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಜಮಖಂಡಿ ತಾಲೂಕಿನಲ್ಲಿ ರಾಜಾರೋಷವಾಗಿ ನಡೆಯುತ್ತಿರುವಂತಹ ಮಣ್ಣು ಮಾಫಿಯಾ, ಮರಳು ಮಾಫಿಯಾ ಮತ್ತು ಇಟ್ಟಂಗಿ ಭಟ್ಟಿಗೆಗಳ ಒಂದು ಆರ್ಭಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಮೊನ್ನೆ ತಾನೇ ಲೋಕಾಯುಕ್ತರು ಬಂದು ರೇಡ್ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಯಾರದಾದರೂ ಜೀವ ಹೋಗೋಕ್ಕಿಂತ ಮೊದಲೇ ತಾಲೂಕಾಡಳಿತ ಎಚ್ಚೆತ್ತುಕೊಂಡು ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಸಂಘರ್ಷ ನ್ಯೂಸ್, ಕರ್ನಾಟಕ. ನಮ್ಮ ಕಂದಾಯ ಇಲಾಖೆಗೆ ತುಂಬಲಾದಂಥ ನಷ್ಟ ಇದು. ಎಲ್ಲ ಯಾವುದೇ ಇಲಾಖೆ ಮಾಡಬೇಕಾದಂಥ ಕೆಲಸವನ್ನು ಮರ್ತಿದ್ರು ಸಹ ನಾವು ನಮ್ಮ ಮುಂದಾಳತ್ವದಲ್ಲಿ ಮಾನ್ಯ ಮೇಲಾಧಿಕಾರಿಗಳ ನಿರ್ದೇಶನದಂತೆ ಕೆಲಸ ಮಾಡುವಂಥ ಇಲಾಖೆ ಯಾವುದಾದ್ರು ಇದ್ರೆ ಅದು ಕಂದಾಯ ಇಲಾಖೆ. ಪ್ರತಿ ಸಲನೂ ನೋವುಗಳಿಗೆ, ಸಂಕಟಗಳಿಗೆ ಗುರಿಯಾಗೋದು ಯಾವುದಂದ್ರೆ ಕಂದಾಯ ಇಲಾಖೆ. ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆಗಳು ನಡೆದಲ್ಲಿ ಇದಕ್ಕೊಂದು ಸಮಿತಿ ರಚನೆ ಮಾಡಬೇಕಂತೇಳಿ ನಾನು ಮಾನ್ಯ ಸರ್ಕಾರಕ್ಕೆ ಕೇಳ್ತೇನೆ ಹಾಗೂ ಮೇಲಾಧಿಕಾರಿ ಕೇಳ್ತೇನೆ. ಅದಕ್ಕೆ ಈ ಒಂದು ಘಟನೆಯನ್ನು ನಡೆದಂತಹದ್ದು ಅಮಾನುಷ ಘಟನೆಗಳು ಅಥವಾ ದೌರ್ಜನ್ಯ ಮಾಡಿದಂಥ ಘಟನೆಗಳಿಗೆ ಕಂದಾಯ ನೌಕರರ ದೌರ್ಜನ್ಯಗಳ ಸಮಿತಿ ಅಂತ ಮಾಡಿ ಅದಕ್ಕೆ ಉಪವಿಭಾಗಾಧಿಕಾರಿಗಳು ಅಧ್ಯಕ್ಷನ ಮಾಡಿ ಇಲ್ಲೇ ಅದನ್ನ ತೀರ್ಮಾನ ಮಾಡಿ ಗಡಿಪಾರು ಮಾಡಬೇಕಿತ್ತವ್ರನ್ನೆಲ್ಲ. ಅವಾಗ ಮಾತ್ರ ಈ ಒಂದು ಇಲಾಖೆಗೆ ತಮ್ಮದೇ ಆದಂತ ತೀರ್ಪನ್ನು ಬರ್ತಾರೆ. ಯಾಕೆಂದ್ರೆ ತಾಯಿ ಆದಂತ ಇಲಾಖೆ ಇವತ್ತು ಕಡೆಗಣಿಸಿದ್ದಾರೆ. ಬೇರೆ ಯಾವ ಇಲಾಖೆ ಕೂಡ ಜವಾಬ್ದಾರಿ ತಗೊಳ್ಳಾದಂತ ಇಲಾಖೆ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ಚುನಾವಣೆ ಬರಲಿ ಅಥವಾ ಪ್ರಕೃತಿ ವಿಕೋಪ ಆಗಿರಲಿ, ಇನ್ನೂ ಯಾವುದೇ ವಿಷಯ ಬಂದಾಗ ನಾವೇ ಮುಂದಿರಬೇಕು, ನಾವೇ ಮಾಡಬೇಕು. ಆದರೆ ಹೊಡೆತ ಮಾತ್ರ ನಾವೇ ತಿನ್ಬೇಕು. ಇದು ಮಾನ್ಯ ಲೋಕಾಯುಕ್ತ ಸಾಹೇಬರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಅದರಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ 6 ಇಲಾಖೆಗಳು ಇರ್ತವೆ. 6 ಇಲಾಖೆಯವರು ಮಾತ್ರ ಹೋದಾಗ ಮಾತ್ರ ಕಂದಾಯ ಇಲಾಖೆಯವರು ಹೋಗಬೇಕು. ನಾವು ಮೇಲಾಧಿಕಾರಿಗಳು ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ರಾಜಕೀಯ ಪ್ರಾಬಲ್ಯದಿಂದ ಏನು ಘಟನೆಗಳು ನಡೀತಾವೆ ಇದಕ್ಕೆಲ್ಲ ನಮ್ಮ ನೌಕರರು ಆಹಾರ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು
ಸುಮಾರು ಈ ಸಮಿತಿಯೊಳಗೆ 6 ಇಲಾಖೆ ಒಂದು ಅವರು ನಡೆಸ್ತಕ್ಕಂತಹ ದಂಧೆ ಒಳಗೆ ನಮ್ಮೆಲ್ಲ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದರಾಗ ಪ್ರಮುಖವಾಗಿ ಕಂದಾಯ ಇಲಾಖೆ ಅಂತಕ್ಕಂಥದ್ದು ಆ ಗ್ರಾಮೀಣದಲ್ಲಿ ಅವರು ತಲಾಟೆಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ಅವರು ಅಲ್ಲಿ ಇರಬೇಕಾಗೈತಿ. ಆದರೆ ಅವ್ರನ್ನ ನಮ್ಮ ಏನು ತಮ್ಮ ರಾಜಕೀಯ ಒಂದು ದುರುದ್ದೇಶವನ್ನು ಇಟ್ಕೊಂಡು ನಮ್ಮ ನೌಕರನ್ನ ಇದನ್ನ ಅಮಾನುಷ್ಯವಾಗಿ ದೌರ್ಜನ್ಯ ರಾತ್ರಿ ಮನೆಗೆ ಬಂದು ಅಂಜಿಕೆ ಹಾಕ್ತಕ್ಕಂಥ ಕೆಲಸ ಏನಿದೆ ಅದು ಕಾನೂನು ರೀತಿ ಈಗಾಗಲೇ ಮಾನ್ಯ CPI ಸಾಹೇಬರು ASI ಸಾಹೇಬರಿಗೆ ನಾವೆಲ್ಲ ಭೇಟಿಯಾಗಿ ಇದನ್ನು ಬಹಳ ತುರ್ತಾಗಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬೇಕಂತಕ್ಕಂಥ ಮಾತನಾಡಿ ಈ ಒಂದು ಮನವಿ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಸಮಯದಲ್ಲಿ ನಾನು ತಿಳಿದ್ದೇನೆ. ಇದಕ್ಕೆ ಕಂದಾಯ ಇಲಾಖೆ ಅಲ್ಲ, ಎಲ್ಲ ಇಲಾಖೆಗಳ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಇಂತಹ ಘಟನೆ ನಡೆದಾಗ ಸಂಪೂರ್ಣ ಜಮಖಂಡಿ ತಾಲೂಕಿನ ಎಲ್ಲ ಇಲಾಖೆಗಳನ್ನು ಬಂದ್ ಮಾಡಿ ಕಂದಾಯ ಇಲಾಖೆ ಜೊತೆ ಸರ್ಕಾರಿ ನೌಕರರ ಸಂಘ ಇರ್ತೈತೆ ಅಂತಕ್ಕಂಥ ಮಾತನ್ನು ಗಂಗಯ್ಯ ಹಿರೇಮಠ್ ಇವರು ನಮ್ಮ ಜಮಖಂಡಿ ತಾಲೂಕಿನ ಗ್ರಾಮಾಡಳಿತಾಧಿಕಾರಿಗಳು ಸನಾಳ ಗ್ರಾಮದಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾರೆ. ನಿನ್ನೆ ಮಧ್ಯಾಹ್ನ ಒಂದು 12 ಗಂಟೆ ಸುಮಾರು ಅವರು ಒಂದು ಸನಾಳ ಗ್ರಾಮ ವ್ಯಾಪ್ತಿಯಲ್ಲಿ ಒಂದು ಟ್ರ್ಯಾಕ್ಟರನ್ನು, ಮರಳು ತುಂಬಿರುವಂತಹ ಟ್ರ್ಯಾಕ್ಟರನ್ನು ಹಿಡಿದಿರ್ತಾರೆ. ಅದನ್ನು ತಾವೇ ಟ್ರ್ಯಾಕ್ಟರ್ನ ಹೊಡ್ಕೊಂಡು ಬರ್ತಾರೆ. ಯಾಕಂದರೆ ತಮಗೆಲ್ಲ ಗೊತ್ತಿರೋ ಹಂಗೆ ಮರಳು ದಂಧೆ ವ್ಯಾಪಕವಾಗಿ ಎಲ್ಲೆಡೆನೂ ಇದ್ದಾಗ ಟಾಸ್ಕ್ ಫೋರ್ಸ್ ನಾವು ಆ್ಯಕ್ಟಿವ್ ಮಾಡಿದ್ದೀವಿ. ಲಾಸ್ಟ್ 3 ತಿಂಗಳಿಂದ ಟಾಸ್ಕ್ ಫೋರ್ಸ್ ನಮ್ಮದೇನಿದೆ ಅದು ಆ್ಯಕ್ಟಿವ್ ಮಾಡಿದ್ದೀವಿ. ಎಲ್ಲ ಅಧಿಕಾರಿ ವರ್ಗದವರು ಆ ಟಾಸ್ಕ್ ಫೋರ್ಸ್ನಲ್ಲಿ ಇರ್ತಾರೆ. ಆ ಡೈರೆಕ್ಷನ್ನ ಪ್ರಕಾರ ನಮ್ಮ ಗ್ರಾಮ ಆಡಳಿತಾಧಿಕಾರಿ ಟ್ರ್ಯಾಕ್ಟರ್ನ ತಾನೇ ಸ್ವತಃ ಹೊಡ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ಗೆ, ಗ್ರಾಮೀಣ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಸುಮಾರು 3 ಗಂಟೆಗೆ. ಆನ್ ದಿ ವೇ ಬರುವಾಗಲೂ ಸಹ ಅಲ್ಲಿ ಪೊಲೀಸ್ ಪೇದೆ ಇರ್ತಾರೆ, ಅದರ ಜೊತೆಗೆ ಅವರು ಇರ್ತಾರೆ. ಅವ್ರಿಗೆ ಅವಾಗಲೂ ಸಹ ದಾರಿಲಿ ಅಡ್ಡಗಟ್ಟಿ ಗಾಡಿ ವಾಪಸ್ ಒಯ್ಯಿರಿ ಅಂಥೇಳಿನೂ ದಬ್ಬಾಳಿಕೆ ಮಾಡಿರ್ತಾರೆ ಆ ಗ್ರಾಮಸ್ಥರು. ನಂತರದಲ್ಲಿ ರಾತ್ರಿ 9 ಗಂಟೆ ಸುಮಾರಿಗೆ ಅವರ ಮನೆಗೆ ಹೋಗಿ ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು, ನಿನ್ನ ಮೇಲಿಂದ ಸನಾಳ ಗ್ರಾಮಕ್ಕೆ ಯಾವ ರೀತಿ ಬರ್ತೀವಿ ನೋಡ್ತೀವಿ, ನಿನ್ನನ್ನು ಏನು ಮಾಡಬೇಕು ಹಂಗೆ ಮಾಡ್ತೀವಿ ಅಂತನ್ನುವಂಥ ಒಂದು ಮಾತುಗಳನ್ನ ನಾವು ಅವ್ರು ಮಾಡಿರುವಂಥ ವಿಡಿಯೋಗಳ ಮೂಲಕ ಖಚಿತಪಡಿಸ್ಕೊಂಡಿರ್ತೇವೆ. ಗ್ರಾಮ ಆಡಳಿತಾಧಿಕಾರಿಗೆ ಆಗಿರುವಂತಹ ಏನು ಅಮಾನುಷ ಘಟನೆ ಇದೆ, ಸರ್ಕಾರಿ ಅಧಿಕಾರಿಯಾಗಿ ಅವರು ಅವರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿರ್ತಾರೆ. ಮೇಲಧಿಕಾರಿಗಳಿಗೆ ಹೇಳಿರುವಂಥ ಕೆಲಸವನ್ನು ಅವ್ರು ಮಾಡಿರ್ತಾರೆ. ಅವರಿಗೆ ಆಗಿರುವಂಥ ಏನು ಅನ್ಯಾಯ ಅಥವಾ ಅವರಿಗೆ ಆಗಿರುವಂಥ ಒಂದೇನು ಘಟನೆ ಇದೆ, ಇದನ್ನು ಇಡೀ ಜಿಲ್ಲಾಡಳಿತ, ಕಂದಾಯ ಇಲಾಖೆಯ ನಾವೆಲ್ಲರೂ AC ಆಗಿರ್ಬೋದು, ತಹಶೀಲ್ದಾರ್, DC ಎಲ್ಲರೂ ಸಹ ಖಂಡನೆ ಮಾಡ್ತೇವೆ. ಈಗಾಗಲೇ ನಮ್ಮ ತಹಶೀಲ್ದಾರರೇ ಖುದ್ದು ಹೋಗಿ ಪೊಲೀಸ್ ಸ್ಟೇಷನ್ಗೆ FIR ಅನ್ನು ದರ್ಜ್ ಮಾಡಿದ್ದೇವೆ. ಒಂದು 3-4 ಜನ ಅಪರಾಧಿಗಳಿದ್ದಾರೆ. ಅವರು FIR ಕಾಪಿ ಇಲ್ಲಿದೆ. ಅವರ ಹೆಸರನ್ನು ಹಿಡ್ಕೊಂಡು ಅವರಿಗೆ ನಾವು ಪ್ರತಿಯನ್ನು ಕಳಿಸ್ತೀವಿ. FIRನೂ ಮಾಡಿದ್ದೀವಿ. ಆದಷ್ಟು ಬೇಗ ಅವರನ್ನು ಕಸ್ಟಡಿಗೆ ತಗೊಳ್ಳುವಂಥ ಪ್ರಕ್ರಿಯೆಯು ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳಿಗೆ ಸಮಸ್ಯೆ ಆದಾಗ ನಾವು ಅವರೊಟ್ಟಿಗೆ ಇರ್ತೇವೆ. ಅವರೊಂದಿಗೆ ಇದ್ದು ಪೊಲೀಸ್ ಏನು ಕಾನೂನುಬದ್ಧವಾಗಿ ನಾವೇನು ಕ್ರಮ ವಹಿಸಬೇಕು ಅದನ್ನು ಮಾಡ್ತೇವೆ ಅಂತ ನಾನು ಈ ಮೂಲಕ ಹೇಳ್ತೇನೆ. ಎಲ್ಲವೂ ರಾಜಾರೋಷವಾಗಿ ನಡೀತಾ ಇದೆ. ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ತಾಲೂಕು ಆಡಳಿತದಿಂದ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ತಾಲೂಕು ಅಧಿಕಾರಿಗಳಿರ್ಬೋದು ಹಿಂಬಾಗಿಲಿನಿಂದ ಅಲ್ಲಿ ಲಂಚವನ್ನ ತೆಗೆದುಕೊಳ್ತಾರೆ ಎನ್ನುವಂಥ ಗಂಭೀರ ರೂಪದ ಆರೋಪ ಇದೆ. ಅವರು ಲಂಚ ಪಡೆದುಕೊಳ್ಳುವ ಕಾರಣಕ್ಕಾಗಿಯೇ ಕೆಳದರ್ಜೆ ಅಧಿಕಾರಿಗಳೇ ತಲಾಟೆಗಳಂತಹ ಅಧಿಕಾರಿಗಳ ಮೇಲೆ ಹಲ್ಲೆ ಆಗ್ತದೆ ಅನ್ನೋದು ಕೇಳ್ಕೊತಾ ಇದೆ. ಈಗ ತಮಗೆಲ್ಲ ಗೊತ್ತಿರೋ ಹಂಗೆ ಕಳೆದ 3-4 ತಿಂಗಳು ಯಾವಾಗ ನಮ್ಮ ನದಿ ಪಾತ್ರದ ಹಳ್ಳಿಗಳಲ್ಲಿ ನದಿ ನೀರು ಕಡಿಮೆ ಆಗಿದೆ, ಫ್ರಮ್ ಜನವರಿ ತಿಂಗಳಿನಿಂದ ವ್ಯಾಪಕವಾಗಿ ನಮ್ಮ 3 ತಾಲೂಕಿನಲ್ಲಿ ಮರಳು ದಂಧೆ ಪ್ರಾರಂಭ ಆಯಿತು. ನಂತರದ ದಿನಗಳಲ್ಲಿ ನಾವು ಟಾಸ್ಕ್ ಫೋರ್ಸ್ ಅಂಥೇಳಿ ಒಂದು ಮರಳು ನೀತಿಯ ಅನುಸಾರ 7 ಇಲಾಖೆಗಳನ್ನು ಕ್ರೋಢೀಕರಣ ಮಾಡಿ ತಾಲೂಕಾ ಮಟ್ಟದಲ್ಲಿ ನಾವೆಲ್ಲ ಅಧಿಕಾರಿಗಳನ್ನು ಹಾಕ್ಕೊಂಡು ಆದೇಶವನ್ನು ಮಾಡಿರ್ತೇವೆ. ಅದರಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಹ ಕೆಲಸ ನಿರ್ವಹಣೆ ಮಾಡ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ, ಮೈನರ್ ಇರಿಗೇಷನ್ ಇರ್ಬೋದು, ಪೊಲೀಸ್ ಇರ್ಬೋದು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರೂ ಸೇರಿ ನಾವು ಕಾರ್ಯನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ಮಾಡ್ತಿದ್ದೀವಿ. ಸೋಫಾರ್ ನಮ್ಮ ಉಪವಿಭಾಗದಲ್ಲಿ
24 FIRಗಳಾಗಿದ್ದಾವೆ. ಜಮಖಂಡಿ ತಾಲೂಕಿನಲ್ಲಿ ಮತ್ತು ಮುಧೋಳ ತಾಲೂಕಿನಲ್ಲಿ ಅತಿ ಹೆಚ್ಚು FIRಗಳನ್ನು ನಾವು ಮಾಡಿದ್ದೀವಿ. ಸಾಧ್ಯವಾದಷ್ಟು ಈ ಅಕ್ರಮ ದಂಧೆಯನ್ನು ಕಡಿವಾಣ ಹಾಕೋದಕ್ಕೆ ನಮ್ಮ ತಹಶೀಲ್ದಾರ್ ಆದಿಯಾಗಿ ಎಲ್ಲ ಇಲಾಖಾ ಮಟ್ಟದ ಅಧಿಕಾರಿಗಳು ಯಾರ್ಯಾರಿದ್ದಾರೋ ಅವರೆಲ್ಲರೂ ಸಹ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರೋಂಗೆ ಹೋದ ತಿಂಗಳು ಲೋಕಾಯುಕ್ತರು ಸಹ ಮುಧೋಳ ತಾಲೂಕಿನಲ್ಲಿ ರೇಡ್ ಮಾಡಿರ್ತಾರೆ. ಅದರ ನಂತರದಲ್ಲಿಯೂ ಸಹ ಬಹಳಷ್ಟು ತೀಕ್ಷ್ಣವಾದಂತಹ ಕ್ರಮಗಳನ್ನು ತಹಶೀಲ್ದಾರರು ಕೈಗೊಂಡಿರ್ತಾರೆ. ಯಾವುದೇ ಕಾರಣಕ್ಕೂ ಅಕ್ರಮ ಮರಳು ದಂಧೆಯನ್ನು, ಮಣ್ಣು ದಂಧೆಯನ್ನು ನಾವು ಸ್ಟಾಪ್ ಮಾಡಬೇಕು, ನಿಯಂತ್ರಣ ಮಾಡಬೇಕು ಅಂಥೇಳೇ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿರೋದ್ರಿಂದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಸಹಾಯದೊಂದಿಗೆ, ಪೊಲೀಸ್ ಇಲಾಖೆಯ ಸಹಾಯದೊಂದಿಗೆ ನಾವು ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದೇವೆ. ಆದಷ್ಟು ನಿಯಂತ್ರಣ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅತಿಯಾದ ಹೆಚ್ಚು ಮರಳು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಅದೇ ಸರ್ಕಾರಿ ಗೌರ್ಮೆಂಟ್ ಬಟ್ ನಮ್ದೇನು ದಂಡ ಯಾರು ಮಾಡಿದ್ದಾರಲ್ಲ ಅವ್ರ ಮೇಲೆ ಕಠಿಣ ಕ್ರಮ. ಎಸ್, ಕರೆಕ್ಟ್ ಅದ ತಾವು ಹೇಳೋದು. ಈಗ ಸರ್ಕಾರಿ ಜಾಗ ಪ್ರೈವೇಟ್ ಪ್ರಾಪರ್ಟಿ ಒಳಗೆ ಹಾಕಿದ್ರು ಅಂತಂದರೆ ನಾವು ಖಾಸಗಿ ಜಮೀನು ಮೇಲೆ FIR ಮಾಡೋದು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಪ್ರಕಾರ ಏನು ಕ್ರಮ ವಹಿಸಬೇಕು ಅದನ್ನು ಮಾಡ್ತೀವಿ. ಗೈರಾಣ ಜಮೀನು, ನಮ್ಮ ಗೌಂಟಾನ ಜಮೀನುಗಳ ಮೇಲೆ ಅವ್ರು ಸ್ಟೋರ್ ಮಾಡಿದ್ರು. ಹಿಪ್ಪರಿಗೆಲಿ ನಾನು ತಹಶೀಲ್ದಾರಿಗೆ ಕೂತು ಹೋಗಿ ಬಹಳಷ್ಟು ಸ್ಥಳಗಳಲ್ಲಿ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿ ದಂಡ ಹಾಕಿದ್ವಿ. FIR ಮಾಡೋದಕ್ಕೆ ನಮಗೆ ಕಾನೂನಿನಲ್ಲಿ ಅಷ್ಟು ಅಂದರೆ ದೃಢಪಡೋದಿಲ್ಲ. ಅದು ಏನು ಅಕ್ರಮ ಇದೆ ಅದು ದೃಢಪಡೋದಿಲ್ಲ. ಕಾನೂನಿನ ಸ್ವಲ್ಪ ವ್ಯತ್ಯಾಸಗಳಿರೋದ್ರಿಂದ ನಮಗೆ ಕಷ್ಟ ಆಗ್ತದೆ. ಯಾರು ಅಕ್ರಮ ದಂಧೆಯನ್ನು ಮಾಡ್ತಿದ್ದಾರೆ ಅವರನ್ನು ವಿತ್ ಎವಿಡೆನ್ಸ್, ಸಾಕ್ಷಿ ಆಧಾರಗಳ ಜೊತೆಗೆ ನಾವು ಹಿಡಿಬೇಕಾಗಿರೋದ್ರಿಂದ ಈ ನಮ್ಮ ಟಾಸ್ಕ್ ಫೋರ್ಸ್ ಏನಿದೆ ವ್ಯವಸ್ಥಿತವಾಗಿ ನಾವು ಕಾರ್ಯಯೋಜನೆಯನ್ನು ಮಾಡಿಕೊಂಡು ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತೀವಿ. ಅಂತಹ ಅಕ್ರಮ ಮಾಡ್ತಿರೋರನ್ನ ಹಿಡಿದು FIR ಮಾಡುವಂಥ ಕೆಲಸದಲ್ಲಿ ನಮ್ಮ ತಹಶೀಲ್ದಾರರು ಮತ್ತು ಸಮಗ್ರ ಅಧಿಕಾರಿ ವರ್ಗ ನಿರ್ವಹಣೆ ಮಾಡ್ತದೆ ಮುಂದಿನ ನಮ್ಮ ಭಾಗದ ಪೊಲೀಸರಿಗೂ ಅಕ್ಕರಿಸಿದೆ. ಇವತ್ತು ಸನಾಡದಿಂದ ಬಂದು ಜಮಖಂಡಿಗಳನ್ನು ಗಲಾಟೆ ಒಂದು ಮನೆಗೆ ಹೋಗಿ ಹುಡ್ಕೊಂಡು ಶಾಲೆ ಹಾಕೊಂಡು ಅವ್ರ ಮೇಲೆ ಹಲ್ಲೆ ಮಾಡೋ ರೀತಿಯಲ್ಲಿ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಜೀವನಕ್ಕೆ ಹಾಕಿದ್ದಾರೆ. ಯಾರು ಜೀವ ಒಂದ್ಗಡೆ ಹೋಗಿರ್ತಾರೆ, ಯಾರು ಹೊಡಿದಾರ ಇಲ್ಲ. ಈಗ ತಮಗೆಲ್ಲ ಹೇಳಿರೋಂಗೆ ಈ ಜವಾಬ್ದಾರಿಯುತವಾದಂತಹ ನಾವು ಎಲ್ಲರೂ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸ್ಕೊಂಡರು. ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಕೆಲಸ ಮಾಡಬೇಕಾಗಿರೋದು ನಮ್ಮದು ಬದ್ಧತೆ ಆಗಿರ್ತದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಸಹ ಅವ್ರಿಗೆ ನೇಮಿಸಿರುವಂಥ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಈ ನಿನ್ನೆ ಆಗಿರುವಂಥ ಘಟನೆಗೆ ಯಾರು ಜವಾಬ್ದಾರರು ಅಂತಂದಾಗ ಅಧಿಕಾರಿಗಳು ಎಲ್ಲ ಇಲಾಖೆಗೆ ನಾವು ಜವಾಬ್ದಾರಿಯನ್ನು ಕೊಟ್ಟಿರ್ತೇವೆ. ಎಲ್ಲ ಅಧಿಕಾರಿ ವರ್ಗದವರು ಕಾರ್ಯನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಸರ್ಕಾರ ನೀಡಿರುವಂತಹ ನೀತಿ ಯೋಜನೆಗಳನ್ನು ನಾವು ಅತ್ಯಂತ ಫಲಪ್ರದವಾಗಿ ಯೋಜನೆಯನ್ನು ಜಾರಿಗೊಳಿಸಬೇಕಾಗಿರ್ತದೆ. ಸೊ ಇಂತಹ ಸಂದರ್ಭದಲ್ಲಿ ಈ ಸಿಚುವೇಶನ್ಗಳೇನಿರ್ತವಲ್ಲ ಇವುಗಳನ್ನೆಲ್ಲ ನಾವು ಫೇಸ್ ಮಾಡಲೇಬೇಕು. ಆದರೆ ನಾನು ಒಂದು ಭರವಸೆ ಏನು ಕೊಡೋದಂತಂದರೆ ನಮ್ಮ ಸಿಬ್ಬಂದಿ ವರ್ಗ ಯಾವುದೇ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಇಲಾಖೆ ಇರ್ಬೋದು, ಅವ್ರಿಗೂ ಸಹ ಯಾವುದೇ ಕಷ್ಟ ಈ ರೀತಿ ತೊಂದರೆಗಳಾದಲ್ಲಿ ನಾವು ಜಿಲ್ಲಾಡಳಿತದಿಂದ ಸದಾಕಾಲ ಅವರೊಟ್ಟಿಗೆ ಇರ್ತೇವೆ ಅಂತಲೇ ಹೇಳ್ತೇವೆ.